ರಾಣನ್ನ ನೋಡ್ತಿದ್ದ ಹಾಗೆ ಕೃತಿ ತಕ್ಷಣ ಕೇಳಿದ್ಲು, ನಿಮ್ಮ ಸ್ವೀಟ್ ಆರ್ಟ್ ಎಲ್ಲಿದ್ದಾರೆ? ರಾಣ ತಟ್ಟನಂದ, ತನ್ನ ಮಿಸ್ಟರ್ ಗ್ಯಾಂಗ್ಸ್ಟರ್ ಹತ್ರ ಇದ್ದಾರೆ. ಕೃತಿ ಇವಾಗ ತಾನು ಕೇಳಿದ ಪ್ರಶ್ನೆಗೆ ತಾನೇ ಅಯ್ಯೋ ಅಂದ್ಕೊಂಡ್ಳು. ಅವಳು ತಕ್ಷಣ ಅಂದ್ಲು, ನಿಮಗೆ ಸ್ವಲ್ಪನೂ ಬೇಜಾರಾಗಲ್ವಾ ನಿಮ್ಮ ಸ್ವೀಟ್ ಆರ್ಟ್ ಹೀಗೆ ಬೇರೆಯವ್ರ ಜೊತೆ? ರಾಣ ಚೇರ್ ಮೇಲೆ ಕೂತ್ಕೊಳ್ತಾ ಅವಳ ಮಾತು ಪೂರ್ತಿ ಆಗಿಯೋ ಮುಂಚೆನೇ ಅಂತಂದ, ಇದರಲ್ಲಿ ಬೇಜಾರು ಮಾಡಿಕೊಳ್ಳುವಂಥದ್ದು ಏನಿದೆ ಅಂತ. ಅವಳು ತನ್ನ ಮಿಸ್ಟರ್ ಗ್ಯಾಂಗ್ಸ್ಟರ್ನ ಪ್ರೀತಿಸ್ತಾಳಂದ್ಮೇಲೆ ನನಗೆ ಅದರಿಂದ ಏನು ಪ್ರಾಬ್ಲಮ್ ಇರ್ಲಿಕ್ಕೆ ಸಾಧ್ಯ? ನಾನು ಅನ್ಕೊಳ್ತೀನಿ ಅವರಿಬ್ಬರು ಒಬ್ರನ್ನೊಬ್ರು ಸಿಕ್ಕಾಪಟ್ಟೆ ಪ್ರೀತಿಸ್ಲಿ ಅಂತ. ಇಬ್ಬರ ಜೊತೆಯಾಗಿ ಖುಷಿಯಾಗಿದ್ದರೆ ಸಾಕು, ಅವರನ್ನು ನೋಡಿ ನಾನು ಕೂಡ ಖುಷಿಯಾಗಿರ್ತೀನಿ. ಕೃತಿ ತಕ್ಷಣ ಅಂದ್ಲು, ವಿಚಿತ್ರವಾದ ಫ್ಯಾಮಿಲಿ ನಿಮ್ಮದು. ನಾನು ಇವತ್ತಿನವರೆಗೂ ಯಾರು ತಮ್ಮ ವೈಫ್ನ ಹೀಗೆ ಶೇರ್ ಮಾಡ್ಕೊಳ್ಳೋದನ್ನು ನೋಡಿರಲಿಲ್ಲ. ಇವತ್ತೇ ಮೊದಲು ಸಲ ನೋಡ್ತಾ ಇರೋದು ಅಂದ್ಲು. ರಾಣ ಮರುಕ್ಷಣವೇ ಅವಳ ಕೈ ಹಿಡಿದು ತನ್ನ ಕಡೆ ಎಳ್ಕೊಳ್ತಾ ಅಂದ, ನಿನಗಿಷ್ಟ ಇದ್ದರೆ ಹಸ್ಬೆಂಡ್ನ ಕೂಡ ಶೇರ್ ಮಾಡ್ಕೋಬಹುದು. ನೀನು ಓಕೆ ಅಂದರೆ ಆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಅವನ ಮಾತು ಪೂರ್ತಿ ಮುಗಿಯೋ ಮುಂಚೆ ಕೃತಿ ಅವನ ಎದೆ ಮೇಲೆ ಕೈ ಇಟ್ಟು ಜೋರಾಗಿ ಹಿಂದಕ್ತಾಳೆ ಅಂದ್ಲು, ನನ್ನ ಹತ್ರ ಈ ಥರದ ಈ ಬಕ್ವಾಸ್ ಮಾತುಗಳ ಆಡಬೇಡಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ನಾನು ಇಲ್ಲಿರೋದು ಬರೀ ಆ ಸ್ವೀಟ್ ಆರ್ಟ್ ಮಗುವಿಗಾಗಿ ಮಾತ್ರ. ಅವ್ರು ನನಗೆ ಹೇಳಿದ್ದಾರೆ ನಾನು ಅವ್ರ ಮಗು ನೋಡ್ಕೋಬೇಕಂತ. ಆದರೆ ಇಲ್ಲಿ ನೋಡಿದ್ರೆ ನನಗೆ ಆ ಮಗು ಎಲ್ಲೂ ಕಾಣಿಸ್ತಾನೇ ಇಲ್ಲ. ಕೃತಿ ಮಾತಾಡ್ತಿದ್ಲು. ಇತ್ತ ರಾಣ ಮುಖದಲ್ಲಿ ಒಂಥರ ನಗು ಇಟ್ಕೊಂಡು ಅವಳನ್ನೇ ನೋಡ್ತಿದ್ದ. ತಕ್ಷಣ ಅವನ ತಲೆ ಒಂದು ಐಡಿಯಾ ಬಂತು. ಅವನು ಆ ಚೇರ್ ಕಡೆ ತೋರಿಸ್ತಾ ಅಂದ, ನೀನು ಆ ಚೇರ್ ಮೇಲೆ ಕೂತ್ಕೋ ಮತ್ತು ಆ ಮಗುವಿಗೆ ಊಟ ಮಾಡಿಸು. ಕೃತಿ ತಕ್ಷಣ ಅಂದ್ಲು, ಆದರೆ ಆ ಮಗು ಎಲ್ಲಿದ್ದಾನೆ ಅಂತ ಕಾಣಿಸಿದ್ರೆ ತಾನೆ ನಾನು ಊಟ ಮಾಡಿಸೋದಕ್ಕಾಗೋದು. ನಾನು ಇಲ್ಲಿಗೆ ಬಂದಿದ್ದೆ ಅದಕ್ಕೆ ಅವನಿಗೆ ಊಟ ಮಾಡಿಸೋಣ ಅಂತ. ಆದರೆ ಅವನು ನನಗೆಲ್ಲೂ ದೂರದವರೆಗೂ ಕಾಣಿಸ್ತಾನೆ ಇಲ್ವಲ್ಲ. ಕೃತಿ ಇದನ್ನು ಹೇಳ್ತಾನೆ ಆ ಚೇರ್ ಮೇಲೆ ಕೂತ್ಕೊಂಡ್ಳು. ರಾಣ ಇವಾಗ ತನ್ನ ಚೇರನ್ನು ಅವಳ ತೀರ ಹತ್ತಿರ ಎಳ್ಕೊಂಡು ಊಟದ ಪ್ಲೇಟನ್ನು ಅವಳ ಕಡೆ ನೀಡ್ತಾ ಅಂದ, ನೀನು ಸರಿಯಾಗಿ ನೋಡು, ನಿನಗೆ ಆ ಸ್ವೀಟ್ ಆರ್ಟ್ ಮಗು ಖಂಡಿತ ಕಾಣಿಸ್ತಾನೆ. ಹೀಗೆ ಹೇಳುವಾಗ ಅವನ ಇಡೀ ಗಮನ ತನ್ನ ಕಡೆಯೇ ಇತ್ತು. ಕೃತಿ ತನ್ನ ಹಣೆ ಮೇಲೆ ಕೈ ಇಟ್ಕೊಂಡಂದ್ಲು, ನೀವು ನೋಡೋಕೆ ಬಾಡಿಯಿಂದ ಮಗು ಥರ ಕಾಣಿಸಲ್ಲ ನಿಜ, ಆದರೆ ಬುದ್ಧಿಯಿಂದ ಮಾತ್ರ ಪಕ್ಕ ಸಣ್ಣ ಮಗು ಥರನೇ ಕಾಣಿಸ್ತೀರಿ. ನಿಮ್ಮ ನಡವಳಿಕೆ ಮತ್ತು ನಿಮ್ಮ ತಲೆಯಲ್ಲಿ ಓಡೋ ಯೋಚನೆಗಳನ್ನ ನೋಡಿದ್ರೆ ನೀವು ಒಂದು ಸಣ್ಣ ಮಗುವಿಗಿಂತಲೂ ಕಡಿಯಾಗಿದ್ದೀರಾ. ರಾಣ ತಕ್ಷಣ ಅಂದ, ಸರಿ ಹಾಗಾದರೆ ಇದೇ ನೆಪದಲ್ಲಿ ಈ ಮಗುವಿನ ಊಟ ಮಾಡಿಸ್ಬಿಡು. ನಾನು ಸ್ವೀಟ್ ಆರ್ಟ್ಗೆ ಹೇಳ್ತೀನಿ ನೀನು ಅವಳ ಮಗುವಿಗೆ ತುಂಬ ಚೆನ್ನಾಗಿ ಊಟ ಮಾಡಿಸ್ದೆ ಅಂತ. ಕೃತಿ ಅಲ್ಲಿ ನಿಂತಿದ್ದ ಕೆಲಸದವಳ ಕಡೆ ನೋಡಿದ್ಲು. ಆ ಕೆಲಸದವಳು ಹೆದರ್ತಾ ಬೇಗ ಬೇಗ ಅಂದ್ಲು, ಹೌದು ಮೇಡಮ್, ನೀವು ರಾಣ ಸರ್ಗೆ ಬೇಗನೆ ಊಟ ಮಾಡಿಸ್ಬಿಡಿ. ನಾನು ಕೂಡ ಮಾಲೀಕರಿಗೆ ಹೇಳ್ತೀನಿ ನೀವು ಮಗುವಿಗೆ ಊಟ ಮಾಡಿಸಿದ್ರಿ ಅಂತ. ಇದನ್ನು ಕೇಳಿ ಕೃತಿ ಮುಖ ಸೊಟ್ಟದಾಗಿ ಮಾಡಿದ್ಲು. ಅವಳು ಏನೋ ಯೋಚನೆ ಮಾಡ್ತಾ ಅಂದ್ಲು, ಆದರೆ ಹೀಗಾದರೆ ಆ ನಿಜವಾದ ಮಗು ಹಸಿದ್ಕೊಂಡೇ ಇರಬೇಕಾಗತ್ತಲ್ವಾ. ನಾನು ಊಟ ಮಾಡಿಸ್ತಿರೋದು ಆ ಮಿಸ್ಟರ್ XYZಗೆ, ಹಾಗಾದರೆ ಆ ಬೇಬಿ ಹಸಿವಿನಿಂದಲೇ ಇರಬೇಕಾಗತ್ತೆ. ರಾಣ ತಕ್ಷಣ ಅಂದ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ, ಅವನು ಹೊಟ್ಟೆ ತನ್ನಿಂದ ತಾನೇ ತುಂಬಿಡುತ್ತೆ. ಕೃತಿ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಅಂದ್ಲು, ನೀವು ಮತ್ತು ನಿಮ್ಮ ಮಾತುಗಳು ನನ್ನ ತಲೆಗೆ ಪೂರ್ತಿ ಆಚೆ ಹೋಗ್ತಾ ಇದೆ. ಆದರೆ ನನಗೆ ನನ್ನ ಡ್ಯೂಟಿ ಪೂರ್ತಿ ಮಾಡಬೇಕು, ಅದಕ್ಕೆ ನಾನು ನಿಮಗೆ ಊಟ ಮಾಡಿಸ್ತೀನಿ. ಇಷ್ಟು ಹೇಳಿ ಅವಳು ಒಂದು ತುತ್ತು ಅನ್ನ ಕಲಸಿ ರಾಣನ ಬಾಯಿ ಹತ್ರ ತಂದ್ಲು. ಆದರೆ ಮರುಕ್ಷಣವೇ ಅವಳು ನೋವಿನಿಂದ ಜೋರಾಗಿ ಕಿರ್ಚಿದ್ಲು. ಯಾಕಂದರೆ ರಾಣ ಅವಳ ಕೈಗೆ ಜೋರಾಗಿ ಕಚ್ಬಿಟ್ಟಿದ್ದ. ಅವಳು ಕಣ್ಣೀರಾಗ್ತಾ ತನ್ನ ಕೈ ಕಡೆ ನೋಡ್ತಿದ್ಲು. ಇತ್ತ ರಾಣ ಮುಖದಲ್ಲಿ ಮಾತ್ರ ಒಂಥರ ತುಂಟೆತನದ ನಗು ಇತ್ತು. ಕೃತಿ ಕೋಪದಿಂದ ಅಂದ್ಲು, ನಿಮಗೆ ಊಟ ಮಾಡೋಕೆ ಬರಲ್ವಾ ಏನು? ರಾಣ ತಕ್ಷಣ ಅಂದ, ಮಕ್ಕಳು ಇಷ್ಟೊಂದು ತುಂಟತನ ಮಾಡೋದು ಕಾಮನ್ ಅಲ್ವಾ, ಸ್ವೀಟ್ ಆರ್ಟ್. ಪೂಕಿ ಅಂದ. ಕೃತಿ ಸಿಟ್ಟಿನಿಂದ ಅಂದ್ಲು, ಗಲೀಜು ಮಗು. ಇಷ್ಟು ಹೇಳಿ ಅವಳು ತನ್ನ ಕೈಯನ್ನು ಕೊಡುಕೊಂಡ್ಳು. ಮತ್ತೊಮ್ಮೆ ತುತ್ತು ಮಾಡಿ ರಾಣಕ್ಕೆ ತಿನ್ನಿಸೋಕೆ ಶುರು ಮಾಡಿದ್ಲು. ರಾಣ ಆ ತುಂಟತನ ನಗುವಿನೊಂದಿಗೆ ಅಂದ, ತುಂಬ ಗಲೀಜು ಮಗು, ಡರ್ಟಿ ಬೇಬಿ. ಅವರಿಬ್ಬರನ್ನೇ ಹೀಗೇ ನೋಡ್ತಾ ಆ ಕೆಲಸದವಳು ಇಷ್ಟೊತ್ತಿಗೆ ಅಲ್ಲಿಂದ ಹೊರಟು ಹೋಗಿದ್ಲು. ಕೃತಿ ಹೆಂಗೋ ಕಷ್ಟಪಟ್ಟು ರಾಣಾಗೆ ಊಟ ಮಾಡಿಸಿದ್ಲು. ಮಧ್ಯೆ ರಾಣ ಇನ್ನೂ ಎಷ್ಟು ಸಲ ಅವಳ ಕೈ ಕಚ್ಚಿದ್ದೋ ಮತ್ತು ಎಷ್ಟು ಸಲ ಕೃತಿ ನೋವಿನಿಂದ ಕೂಕ್ಕೊಂಡಿದ್ಲೋ ಗೊತ್ತೇ ಇಲ್ಲ. ಆದರೆ ಕೃತಿ ಅದನ್ನು ತನ್ನ ಕೆಲಸ ಅಂತ ತಿಳ್ಕೊಂಡು ಹೆಂಗೋ ಪೂರ್ತಿ ಮಾಡಿದ್ಲು. ಊಟ ಮುಗಿದ ಮೇಲೆ ಅವಳಂದ್ಲು, ನಿನ್ನ ಥರದ ಮಕ್ಕಳು ಏನಾದರೂ ಇದ್ದರೆ ಕೇರ್ ಟೇಕರ್ ತಮ್ಮ ಕೈಲಿ ಯಾವಾಗಲೂ ಒಂದು ದಪ್ಪ ಕೋಲ್ ಇಟ್ಕೋಬೇಕು. ಯಾವಾಗ ಮಗು ತಪ್ಪು ಮಾಡುತ್ತೋ ತಕ್ಷಣ ಅವನ ಟುಯಿ ಮೇಲೆ ಪಟಾಪಟ್ ಅಂತ ಕೋಲ್ನಿಂದ ಹೊಡೆದು ಬುದ್ಧಿ ಕಲಿಸ್ಬೇಕು.
ಇಷ್ಟು ಹೇಳಿ ಅವಳು ತನ್ನ ಮುಖವನ್ನು ಸೊಟ್ಟ ಮಾಡ್ಕೊಳ್ತಾ ಅಲ್ಲಿಂದ ಹೊರಟೋದ್ಲು. ಇತ್ತ ರಾಣ ಯೋಚನೆಗೆ ಬಿದ್ದ. ಅಷ್ಟಕ್ಕೂ ಈ ಟುಯ್ ಅಂದರೆ ಏನಪ್ಪ ಅಂತ ಅವನು ತನಗೆ ತಾನೇ ಅಂದ್ಕೊಂಡ. ಇದೇನಿದು ಟುಯ್ ಅಂದರೆ? ಇದನ್ನು ಹೇಳುವಾಗ ಅವನ ಮುಖದಲ್ಲಿ ಪೂರ್ತಿ ಗೊಂದಲದ ಎಕ್ಸ್ಪ್ರೆಷನ್ಸ್ ಇತ್ತು. ಇವಾಗ ಆ ಟುಯ್ ಅನ್ನೋ ಪದದ ಅರ್ಥ ತಿಳಿಯೋಕೆ ಅವನ ತಕ್ಷಣ ತನ್ನ ಜಾಗದಿಂದ ಎದ್ದು ಕೃತಿ ಹಿಂದೆಯೇ ಅವಳ ರೂಮ್ ಕಡೆ ಹೊರಟ. ಇಷ್ಟೊತ್ತಿಗೆ ಕೃತಿ ಊಟ ಮಾಡಿಸಿ ತನ್ನ ರೂಮ್ ಬಂದಿದ್ಲು. ಆದರೆ ಅವಳು ಬಾಗಿಲು ಮುಚ್ಚೋ ಮುಂಚೆ ರಾಣ ಬಾಗಿಲ ಮೇಲೆ ತನ್ನ ಕೈ ಅಡ್ಡ ಇಟ್ಟು ಅವಳನ್ನ ತಡೆದಿದ್ದ. ಕೃತಿ ತಕ್ಷಣ ಕೇಳಿದ್ಲು, ಇವಾಗ ಏನಾಯಿತು? ಇವಾಗ ಏನು ಬೇಕು ನಿಮಗೆ? ರಾಣ ಮೆಲ್ಲಗೆ ನಕ್ಕಂದ, ನೀನು ಅಂತ. ಅವನ ಬಾಯಿಂದ ನೀನು ಅನ್ನೋ ಪದ ಕೇಳಿದ ತಕ್ಷಣ ಕೃತಿಯ ಎದೆ ಬಡಿತ ಒಂದೇ ಸಮನೆ ಜೋರಾಗಿ ಒಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತು. ಟುಯ್ ಅರ್ಥದ ಹುಡುಕಾಟ ಈಗ ಮಾಡ್ತಾ ನೋಡೋಣ. ರಾಣ ರೂಮ್ ಒಳಗಡೆ ಹೆಜ್ಜೆ ಇಡ್ತಾ ಅಂದ, ನಿನ್ನಿಂದ ನನಗೆ ಒಂದು ಉತ್ತರ ಬೇಕು. ಕೃತಿ ಮರುಕ್ಷಣವೇ ವಾಪಸ್ ಪ್ರಜ್ಞೆಗೆ ಬಂದವ್ರ ಥರ ಅಂದ್ಲು, ಉತ್ತರನಾ? ಏನು ಉತ್ತರ? ರಾಣ ಬಂದು ನೇರವಾಗಿ ಅವಳ ಬೆಡ್ ಮೇಲೆ ಕೂತ್ಕೊಂಡಂದ, ಅದೇ ನೀನು ಇವಾಗ ತಾನೇ ಕೆಳಗೆ ಹೇಳಿ ಬಂದಿಯಲ್ಲ, ತಪ್ಪು ಮಾಡಿದ್ರೆ ಕೋಲ್ ತಗೊಂಡು ಟುಯ್ ಮೇಲೆ ಹೊಡಿಬೇಕಂತ. ನನಗೆ ಅದರ ನಿಜವಾದ ಅರ್ಥ ತಿಳಿಬೇಕು. ಅಷ್ಟಕ್ಕೂ ಅದರ ಅರ್ಥ ಏನು ಅಂತ ಹೇಳಿ ನನಗೆ ಅಂತ ಅಂದ. ಕೃತಿ ಅವನನ್ನೇ ಆಳವಾಗಿ ನೋಡ್ತಾ ಅಂದ್ಲು, ನಿಮಗೆ ಟುಯ್ ಅಂದರೆ ಏನಂತ ಗೊತ್ತಿಲ್ವಾ? ರಾಣ ಇರಿಟೇಟ್ ಆಗಿ ಅಂದ, ಗೊತ್ತಿದ್ರೆ ನಾನು ನಿನ್ನ ಹತ್ರ ಯಾಕೆ ಬರ್ತಿದ್ದೆ? ಏನಾದರೂ ಹುಚ್ಚ ನಾನು ನಿನ್ನ ಹತ್ರ ಬರೋಕೆ? ಕೃತಿ ನಗ್ತಾ ಅಂದ್ಲು, ನೋಡಿದ್ರೆ ಪಕ್ಕ ಹುಚ್ಚಿನ ಥರನೇ ಕಾಣಿಸ್ತೀರಾ. ಇನ್ನು ನಿಮ್ಮ ನಡವಳಿಕೆ ಬಗ್ಗೆ ಅಂತೂ ಕೇಳಲೇಬೇಡಿ. ಹುಚ್ಚರು ಕೂಡ ನಿಮ್ಮ ಥರದ ಕೆಟ್ಟ ಕೆಲಸಗಳನ್ನ ಮಾಡಲ್ಲ. ರಾಣ ಕೋಪದಿಂದ ಅಂದ, ನನ್ನ ಎದುರುಗಡೆ ಈ ತರಹದ ಮಾತುಗಳನ್ನೆಲ್ಲ ನೀನು ಆಡಬೇಡ, ಇಲ್ಲ ಅಂದರೆ ನಿನ್ನ ನಾಲ್ಗೆ ಕಟ್ ಮಾಡಿಬಿಡ್ತೀನಿ. ಕೃತಿ ತಕ್ಷಣ ಅಂದ್ಲು, ಒಂದ್ಸಲ ನನ್ನ ಮುಟ್ಟು ತೋರಿಸಿ ನೋಡೋಣ. ಇವಾಗಲೇ ನಿಮ್ಮ ಸ್ವೀಟ್ ಆರ್ಟ್ ಹತ್ರ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಕೊಡ್ಲಾ ಹೋಗಿ ಕಂಪ್ಲೇಂಟ್ನ? ರಾಣ ಅವಳನ್ನ ಓರೆ ನೋಟದಿಂದ ನೋಡ್ತಾ ಅಂದ, ನೀನು ನನಗೆ ಧಮಕಿ ಹಾಕ್ತಿದ್ಯಾ ಹಾಂ ಅಂದ. ಕೃತಿ ಕೂಡ ತಟ್ಟನಂದ್ಲು, ನಿಮಗೆ ಧಮಕಿ ಥರ ಅನಿಸಿದ್ರೆ ಧಮಕಿನೇ ಅಂದ್ಕೊಳ್ಳಿ, ಆದರೆ ನನ್ನನ್ನು ಮಾತ್ರ ಮುಟ್ಟೋಗಿ ಬರಬೇಡಿ. ಇಲ್ಲಾಂದರೆ ನಿಜ ಹೇಳ್ತೀನಿ, ಆಮೇಲೆ ನಿಮ್ಮ ಸ್ವೀಟ್ ಆರ್ಟ್ ಕೈಯಲ್ಲಿ ನೀವು ಪಕ್ಕ ಪೆಟ್ಟು ತಿಂತೀರಿ. ಮತ್ತು ನಾನು ಅವಳಿಗೆ ಇದನ್ನು ಕೂಡ ಹೇಳ್ತೀನಿ, ನೀವು ರಹನು ಜೊತೆ ನಿಮ್ಮ ರೂಮ್ನಲ್ಲಿ ಏನು ಮಾಡ್ತಿದ್ರಿ ಅಂತ. ರಾಣ ನಗ್ತಾ ಕೇಳ್ದ, ಏನು ಮಾಡ್ತಿದ್ದೆ ನಾನಲ್ಲಿ? ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಕೃತಿ ತಲೆಯಲ್ಲಿ ಏನು ಓಡ್ತಿದೆ ಅಂತ. ಅವನು ಕೂಡ ಅವಳ ಕಾಲೆಳೆಯೋ ಚಾನ್ಸ್ ಬಿಡ್ತಿರ್ಲಿಲ್ಲ. ಕೃತಿ ಮುಖ ಸೊಟ್ಟಿಗೆ ಮಾಡ್ತಾ ಅಂದ್ಲು, ನೀವು ಮಾಡ್ತಿದ್ದ ಕೆಲಸನ ಬಾಯಿಂದ ಹೇಳೋಕ್ಕೂ ನನಗೆ ನಾಚಿಕೆ ಆಗುತ್ತೆ. ನಿಮಗೆ ಒಬ್ಳಿಂದ ಹೊಟ್ಟೆ ತುಂಬಲ್ವ ಏನು? ನಿಮ್ಮ ಸ್ವೀಟ್ ಆರ್ಟ್ ನಿಮ್ಮನ್ನು ಎಷ್ಟೊಂದು ಪ್ರೀತಿಸ್ತಾರೆ, ಆದರೆ ನೀವು ನೋಡಿದ್ರೆ ಅವಳು ಬೆನ್ನ ಹಿಂದೆ ರಹನು ಜೊತೆನೂ ಇರ್ತೀರಿ, ಇತ್ತ ನನ್ನ ಜೊತೆನೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನಡೆಸೋಣ ಅಂತೀರಿ. ಒಂದು ವೇಳೆ ಈ ವಿಷಯ ಅವ್ರಿಗೆ ಗೊತ್ತಾದರೆ ಅವ್ರ ಹೃದಯನೇ ಒಡೆದು ಹೋಗುತ್ತೆ. ಛಿ 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 ಛಿ, ಎಂಥ ಕೆಟ್ಟ ಮನುಷ್ಯ ನೀವು. ರಾಣ ತನ್ನ ಜಾಗದಿಂದ ಎದ್ದು ನಿಂತಂದ, ಈ ಕೆಟ್ಟತನವನ್ನು ಒಂದ್ಸಲ ಪ್ರೀತಿಸಿ ನೋಡು, ನೀನು ಪೂರ್ತಿ ಹುಚ್ಚಿ ಹಾಗೆ ಹೋಗದಿದ್ರೆ ಆಮೇಲೆ ಕೇಳು. ಕೃತಿ ತಕ್ಷಣ ಅಂದ್ಲು, ಓಹೋ ಇವಾಗ ನನಗೆ ಅರ್ಥ ಆಯಿತು, ಈ ಮನೆಯಲ್ಲಿ ಇರೋರೆಲ್ಲ ಯಾಕೆ ಹುಚ್ಚರ ಥರ ಇದ್ದಾರೆ ಅಂತ. ಯಾಕಂದರೆ ಅವರೆಲ್ಲ ನಿಮ್ಮನ್ನು ಪ್ರೀತಿಸ್ತಾರೆ, ಆದರೆ ಸಾರಿ, ನನಗೆ ಎಲ್ಲರ ಥರ ಹುಚ್ಚಿ ಆಗೋಕೆ ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿಂದ ಹೊರಟೋಗಿ, ನನಗಿವಾಗ ಆರಾಮ್ ಮಾಡಬೇಕು. ನಿಮ್ಮನ್ನೆಲ್ಲ ನೋಡಿ ನೋಡಿ ನನ್ನ ತಲೆನೇ ಕೆಟ್ಟೋಗಿದೆ ಇಷ್ಟೊತ್ತಿಗೆ. ಇಷ್ಟು ಹೇಳಿ ಅವಳು ಬಂದು ತನ್ನ ಬೆಡ್ ಮೇಲೆ ಕೂತ್ಕೊಂಡ್ಳು. ರಾಣ ತಕ್ಷಣ ಅವಳು ಪಕ್ಕದಲ್ಲಿ ಬಂದು ಕೂತಂದ, ನೀನು ನನಗೆ ಆ ಟುಯ್ ಅನ್ನೋ ಪದದ ಅರ್ಥ ಹೇಳೋವರೆಗೂ ನಾನು ಇಲ್ಲಿಂದ ಒಂದು ಹೆಜ್ಜೆನೂ ಕದಲಲ್ಲ. ಕೃತಿ ಅವನಿಗೆ ಸಿಟ್ಟು ಬರ್ತಿರೋದು ನೋಡಿ ಒಳಗೊಳಗೆ ಖುಷಿ ಪಡ್ತಾ ಇದ್ಲು. ಇಷ್ಟೊತ್ತಿನವರೆಗೂ ಇವನು ತನ್ನನ್ನು ಅಷ್ಟೊಂದು ಕಾಡಿಸಿದ ಅಲ್ವಾ, ಇವಾಗ ತಾನು ಕೂಡ ಇವನ್ನ ಆಡಿಸೋ ಚಾನ್ಸ್ ಯಾಕೆ ಬಿಡಬೇಕು ಅಂದ್ಕೊಂಡ್ಳು. ಅವಳು ಬೇಗನೆ ಅಂದ್ಲು, ನಾನು ನಿಮಗೆ ಅದರ ಅರ್ಥ ಖಂಡಿತ ಹೇಳಲ್ಲ. ರಾಣ ಅವಳ ಮೇಲೆ ಪೂರ್ತಿಯಾಗಿ ಬಾಗ್ತಾ ಅಂದ, ಹೆಂಗೆ ಹೇಳಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಅವನ್ನ ತನ್ನ ಮೇಲೆ ಇಷ್ಟೊಂದು ಬಾಗ್ತಿರೋದು ನೋಡಿ ಕೃತಿ ತಕ್ಷಣ ತನ್ನ ಜಾಗದಿಂದ ಎದ್ದು ನಿಂತಂದ್ಲು, ನಾನು ಹೇಳಿದೆ ಅಲ್ವಾ ಹೇಳಲ್ಲ ಅಂತ, ಅಂದರೆ ಮುಗೀತು, ಹೇಳಲ್ಲ ಅಷ್ಟೇ. ಇಷ್ಟು ಹೇಳಿ ಅವಳು ಅಲ್ಲಿಂದ ಹೋಗೋಕೆ ಹೊರಟಳು. ಆದರೆ ರಾಣ ತಕ್ಷಣ ಅವಳು ಕೈ ಹಿಡಿದು ತನ್ನ ಕಡೆ ಜೋರಾಗಿ ಎಳ್ಕೊಂಡ. ಕೃತಿ ನೇರವಾಗಿ ಬಂದು ಅವನ ಮೇಲೆ ಬಿದ್ದುಬಿಟ್ಲು. ಮರುಕ್ಷಣವೇ ರಾಣ ಬಂದು ತಿರುವು ತಗೊಂಡು ಕೃತಿನ ತನ್ನ ಕೆಳಗೆ ಮಾಡಿಕೊಂಡ ಮತ್ತು ತಾನು ಅವಳ ಮೇಲುಗಡೆ ಬಂದುಬಿಟ್ಟ. ಕೃತಿ ಪೂರ್ತಿ ಆಶ್ಚರ್ಯ ಆಗೋದ್ಲು. ಅವಳು ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ರಾಣನನ್ನೇ ನೋಡ್ತಿದ್ಲು. ಇತ್ತ ರಾಣನ ಕಣ್ಣುಗಳು ಕೃತಿ ಮುಖದ ಮೇಲಿದ್ವು.
ಅವಳ ಚೂಪಾದ ಮೂಗು ಅದವನಿಗೆ ಎಲ್ಲದಕ್ಕಿಂತ ಜಾಸ್ತಿ ಸುಂದರವಾಗಿ ಕಾಣಿಸ್ತಿತ್ತು. ಯಾಕಂದರೆ ಅವಳು ಕೋಪದಲ್ಲಿ ತನ್ನ ಮೂಗನ್ನು ಸಣ್ಣಗೆ ಮಾಡುವಾಗ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿದ್ಲು. ಅದರಲ್ಲೂ ಅವಳ ಮೂಗು ಮತ್ತು ತುಟಿ ಮಧ್ಯೆ ಇದ್ದ ಸಣ್ಣ ಮಚ್ಚೆ ಅವಳ ಅಂದವನ್ನು ಇನ್ನೂ 100 ಪಟ್ಟು ಜಾಸ್ತಿ ಮಾಡ್ತಿತ್ತು. ಅವಳನ್ನೇ ನೋಡ್ತಾ ಅಂದ, ನೀನು ಹೆಂಗೆ ನನಗೆ ಅದರ ಅರ್ಥ ಹೇಳಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ನೀನು ನನಗೆ ಅದರ ಅರ್ಥ ಹೇಳಬೇಕು, ಇಲ್ಲಾಂದರೆ ನಾನು ನಿನ್ನನ್ನು ಬಿಡೋದೇ ಇಲ್ಲ. ಕೃತಿ ಉಸಿರಾಟ ಇವಾಗ ಜೋರಾಗಿ ಶುರು ಆಗೋಯ್ತು. ಅವಳು ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಅಂದ್ಲು, ಪ್ಲೀಸ್ ಪಕ್ಕಕ್ಕೆ ಸರೀರಿ ಮಿಸ್ಟರ್ XYZ. ರಾಣ ಅವಳ ಮುಖ ತಿರುಗಿಸ್ಕೊಳ್ಳೋದು ನೋಡಂದ, ಯಾಕೆ ನಾನು ಯಾಕೆ ಪಕ್ಕಕ್ಕೆ ಸರಿಬೇಕು? ನೀನು ಅದರ ಅರ್ಥ ಹೇಳೋವರೆಗೂ ನಾನು ಎಲ್ಲೂ ಹೋಗಲ್ಲ. ಇವಾಗ ನಿನ್ನಿಷ್ಟ, ನೀನು ನನಗೆ ಅದರ ಅರ್ಥ ಹೇಳ್ತೀಯೋ ಇಲ್ವೋ ಅದು ನಿನಗೆ ಬಿಟ್ಟಿದ್ದು. ಕೃತಿ ವಾಪಸ್ ಅವನ ಕಣ್ಣುಗಳನ್ನೇ ನೋಡ್ತಾ ಅಂದ್ಲು, ಖಂಡಿತ ಹೇಳಲ್ಲ. ಇಬ್ಬರ ಕಣ್ಣುಗಳು ನೇರವಾಗಿ ಒಂದಕ್ಕೊಂದು ತಾಗಿದ್ವು. ಇವತ್ತಿನವರೆಗೂ ಯಾವ ಹುಡುಗಿನೂ ಅವನಿಗೆ ಈ ಥರ ನೇರವಾಗಿ ಚಾಲೆಂಜ್ ಮಾಡಿರಲಿಲ್ಲ. ಯಾರೇ ಹುಡುಗಿಯರಿದ್ದರೂ ಅವನ ಮುಂದೆ ಬಂದರೆ ಹೆದರಿ ಏನೋ ಮಾಡ್ತಿದ್ರು. ಆದರೆ ಕೃತಿ ಮಾತ್ರ ಅವನಿಗೆ ಮುಖಾಮುಖಿ ಚಾಲೆಂಜ್ ಮಾಡ್ತಿದ್ಲು. ರಾಣ ತಕ್ಷಣ ಅಂದ, ಅಂದರೆ ನೀನು ನಿನ್ನ ಬಾಯಿ ಬಿಡಲ್ಲ ಅಲ್ವಾ ಪೋಕಿ? ಕೃತಿ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು. ಮರುಕ್ಷಣವೇ ರಾಣ ಅವಳ ತುಟಿಗಳ ಕಡೆ ನೋಡ್ತಾ ಅಂದ, ಓಕೆ ಫೈನ್, ಇನ್ಮೇಲೆ ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನನ್ನು ಮಾತ್ರ ಅನ್ಬೇಡ ಪೋಕಿ ಅಂದ. ಕೃತಿ ನಡಕ್ತಾ ಇರೋ ತುಟಿಗಳಿಂದಲೇ ಅಂದ್ಲು, ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಅವಳು ಇದರ ಮುಂದೆ ಇನ್ನೇನಾದರೂ ಹೇಳೋ ಮುಂಚೆಯೇ ರಾಣ ನೇರವಾಗಿ ಅವಳ ತುಟಿಗಳ ಮೇಲೆ ಬಾಗಿ ಅವಳಿಗೆ ಕಿಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಕೃತಿ ಕಣ್ಣುಗಳು ಆಶ್ಚರ್ಯದಿಂದ ಪೂರ್ತಿ ದೊಡ್ಡದಾಗ್ಬಿಟ್ವು. ಅವಳ ಕೈಗಳು ರಾಣನ ಹೆಗಲ ಮೇಲಿದ್ವು. ಅವಳನ್ನು ತನ್ನಿಂದ ದೂರ ತಳ್ಳೋಕ್ಕೆ ಪೂರ್ತಿ ಟ್ರೈ ಮಾಡ್ತಿದ್ಲು. ಆದರೆ ರಾಣ ಅವಳನ್ನ ಬಿಡ್ತಾನೇ ಇರಲಿಲ್ಲ. ಯಾವಾಗ ಕೃತಿ ಕೈಗಳು ತನ್ನ ಹೆಗಲ ಮೇಲೆ ಪ್ರೆಷರ್ ಆಗ್ತಿದ್ದಾವೆ ಅಂತ ರಾಣಾಗ ಅನ್ನಿಸ್ತೋ, ಅವನು ಮರುಕ್ಷಣವೇ ಅವಳ ಮುದ್ದಾದ ಮಣಿಕಟ್ಟುಗಳನ್ನ ಗಟ್ಟಿಯಾಗಿಡಿದು ಬೆಡ್ ಮೇಲ್ಗಡೆ ಲಾಕ್ ಮಾಡಿಬಿಟ್ಟ. ಕೃತಿ ತನ್ನ ಮುಖವನ್ನು ಈ ಕಡೆ ಆ ಕಡೆ ತಿರುಗಿಸೋಕೆ ಶುರು ಮಾಡಿದ್ಲು. ಅವಳಿಗೆ ರಾಣ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ಆ ಸ್ವೀಟ್ ಆರ್ಟ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅವಳಿಗೆ ರಾಣ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಆದರೆ ರಾಣ ಇವತ್ತು ಅವಳ ಮುದ್ದಾದ ತುಟಿಗಳನ್ನ ಯಾವುದೋ ಹೂವಿನ ಎಸಳುಗಳು ಹಿಂಡಿದ ಹಾಗೆ ಪೂರ್ತಿಯಾಗಿ ಸವಿತಿದ್ದ. ಸುಮಾರು 5 ನಿಮಿಷಗಳ ಕಾಲ ಅವನವಳನ್ನ ಹಾಗೆ ಕಿಸ್ ಮಾಡ್ತಿದ್ದ. ಮತ್ತು ಆಮೇಲೆ ಒಂದೇ ಏಟಿಗೆ ಅವಳ ತುಟಿಗಳು ಬಿಟ್ಟ. ಕೃತಿ ತುಟಿಗಳು ಪೂರ್ತಿ ಕೆಂಪಗೆ ಹುಬ್ಬೋಗ್ಬಿಟ್ಟಿದ್ವು. ಅವಳಿಗೆ ತನ್ನ ತುಟಿಗಳಲ್ಲಿ ಸಿಕ್ಕಾಪಟ್ಟೆ ನೋವು ಅನ್ನಿಸ್ತಿತ್ತು. ರಾಣ ಅವಳಿಗೆ ಮೊದಲೇ ಸಲ ಈ ಥರ ಕಿಸ್ ಮಾಡಿದ್ದ ಮತ್ತು ಮೊದಲನೇ ಸಲದಲ್ಲಿ ಅವಳ ತುಟಿಗಳ ಪರಿಸ್ಥಿತಿಯನ್ನು ಪೂರ್ತಿ ಹಾಳು ಮಾಡಿಬಿಟ್ಟಿದ್ದ. ಕೃತಿ ಕೋಪದಿಂದ ಅವನ ಕಡೆ ನೋಡ್ತಾ ಅಂದ್ಲು, ನನ್ನ ಕಿಸ್ ಮಾಡೋಕ್ಕೆ ನಿನಗೆ ಎಷ್ಟು ಧೈರ್ಯ? ರಾಣ ನಗ್ತಾ ಅಂದ, ಇವಾಗಲಾದರೂ ಹೇಳ್ತೀಯಾ ಆ ಪದದ ಅರ್ಥ? ಇಲ್ಲ ಅಂದರೆ ಮತ್ತೊಮ್ಮೆ ಮಾಡ್ಲಾ? ಕೃತಿ ಹಲ್ಲು ಕಡಿತಾ ಅಂದ್ಲು, ನೀವು ಬರೀ ಒಂದು ಪದದ ಅರ್ಥ ತಿಳಿಯೋಕ್ಕೆ ನನ್ನನ್ನು ಕಿಸ್ ಮಾಡಿದ್ರಾ? ನೀವು ನಿಜವಾಗ್ಲೂ ಪೂರ್ತಿ ಹುಚ್ಚ ಮಿಸ್ಟರ್ XYZ. ಅವಳು ಇದರ ಮುಂದೆ ಇನ್ನೂ ಏನೋ ಹೇಳೋಕ್ಕೆ ಹೋಗ್ತಿದ್ಲು. ಅಷ್ಟರಲ್ಲೇ ಸಡನ್ನಾಗಿ ರಾಣನ ಫೋನ್ ವೈಬ್ರೇಟ್ ಆಗೋಕ್ಕೆ ಶುರು ಮಾಡಿತು. ಅವನು ಕೃತಿನ ಕೈಗಳನ್ನ ಬಿಟ್ಟು ತನ್ನ ಪಾಕೆಟ್ನಿಂದ ಫೋನ್ ತೆಗೆದ. ಆದರೆ ಅವನ ಕೃತಿ ಮೇಲಿಂದ ಕೆಳಗೆ ಇಳಿಲೇ ಇಲ್ಲ. ಅವನು ಆ ಪದದ ಅರ್ಥ ತಿಳಿಯೋವರೆಗೂ ಅವಳ ಮೇಲಿಂದ ಏಳಲ್ಲ ಅನ್ನೋದನ್ನು ಪಕ್ಕಾ ಕನ್ಫರ್ಮ್ ಮಾಡ್ತಿದ್ದ ಹಾಗಿತ್ತು ಆ ಪೊಸಿಷನ್. ಕೃತಿಗೆ ಇವಾಗ ರಾಣ ಮೇಲೆ ಮಿತಿ ಮೀರಿದ ಕೋಪ ಬರ್ತಾ ಇತ್ತು ಅವಳಿಗೆ. ಇತ್ತ ರಾಣ ಫೋನನ್ನು ತನ್ನ ಕಿವಿಗೆ ಇಟ್ಕೊಂಡಿದ್ದ. ಅವನ ಮುಖದಲ್ಲಿ ಯಾವುದೇ ಥರದ ಎಕ್ಸ್ಪ್ರೆಷನ್ಸ್ ಇರಲಿಲ್ಲ. ಪೂರ್ತಿ ಸೀರಿಯಸ್ ಆಗಿಬಿಟ್ಟಿದ್ದ. ಅವನ ತಕ್ಷಣ ಅಂದ, ಇನ್ನು 10 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ. ಒಂದು ವೇಳೆ ಆ 10 ನಿಮಿಷದಲ್ಲಿ ಅವನು ಸತ್ತೋದ್ರೆ ನಿಮ್ಮೆಲ್ಲರ ಹೆಣಗಳನ್ನ ಅವನ ಹೆಣದ ಜೊತೆಗೆ ಕೊಳೆಯೋ ಹಾಗೆ ಮಾಡ್ತೀನಿ. ಇಷ್ಟು ಹೇಳಿ ಅವನು ಫೋನನ್ನು ಕಟ್ ಮಾಡ್ದ. ಅವನ ಬಾಯಿಂದ ಇಂಥ ಮಾತುಗಳು ಕೇಳಿ ಕೃತಿ ಪೂರ್ತಿ ಶಾಕ್ ಆಗಿಬಿಟ್ಲು. ಅವಳು ತಕ್ಷಣ ಕೇಳಿದ್ಲು, ಯಾರನ್ನ ಕೊಲ್ಲೋ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ರಾಣ ಅವಳ ಮೇಲಿಂದ ಎದ್ದು ಅಂದ, ನಿನ್ನಿಂದ ಆ ಪದದ ಅರ್ಥನ ನಾನು ಆಮೇಲೆ ತಿಳ್ಕೊಳ್ತೀನಿ. ಸದ್ಯಕ್ಕೆ ಇವಾಗ ರಾಣ ಮೋಸ ಮಾಡಿದ್ರೆ ಅದರ ರಿಸಲ್ಟ್ ಏನಿರುತ್ತೆ ಅಂತ ಇನ್ನೊಬ್ಬನಿಗೆ ತೋರಿಸ್ಬರ್ತೀನಿ. ಇಷ್ಟು ಹೇಳಿ ಅವನು ತಕ್ಷಣ ಅಲ್ಲಿಂದ ಹೊರಟು ಹೋದ. ಮತ್ತು ಕೃತಿ ಬರೀ ಅವನು ಹೋಗೋದನ್ನೇ ನೋಡ್ತಾ ನಿಂತುಬಿಟ್ಲು. ಅವಳಿಗೆ ನಿಜಕ್ಕೂ ತುಂಬ ವಿಚಿತ್ರ ಅನ್ನಿಸ್ತಿತ್ತು. ರಾಣ ಯಾರದೋ ಪ್ರಾಣ ತೆಗಿಯೋಕ್ಕೆ ಹೋಗ್ತಿದ್ದಾನೆ ಅನ್ನೋ ವಿಷಯ ಅವಳಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅವಳು ತುಂಬ ಸಾಫ್ಟ್ ಹಾರ್ಟ್ ಹುಡುಗಿ ಆಗಿದ್ದರಿಂದ ಯಾರಿಗಾದರೂ ನೋವಾಗ್ತಿದೆ ಅಂದರೆ ಅವಳಿಗೆ ಅದು ಇಷ್ಟ ಆಗ್ತಿರಲಿಲ್ಲ. ಅವಳು ತಕ್ಷಣ ಅವನ ಹಿಂದೇನೆ ಓಡಿ ಬಂದಳು. ರಾಣ ತನ್ನ ಕಾರ್ ಹತ್ತಲಿಂದ ಹೊರಡೋಕ್ಕೆ ಹೋಗ್ತಿದ್ದ. ಆದರೆ ಕೃತಿ ಅವನ್ನ ತಡೀತಾ ಅಂದ್ಲು, ನೀವು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಈ ಥರ ಯಾರನ್ನು ಕೊಲ್ಲೋಕ್ಕಾಗಲ್ಲ.
ರಾಣ ಕೋಪದಿಂದ ಅವಳ ಕಡೆ ನೋಡ್ತಾ ಅಂದ, ಇನ್ನೊಂದು ಸಲ ಏನಾದರೂ ನಿನ್ನ ದಾರಿಗೆ ಅಡ್ಡ ಬಂದರೆ ಮರ್ಯಾದೆಯಿಂದಿರಲ್ಲ, ತೊಲಗಿಲ್ಲಿಂದ. ಇಷ್ಟು ಹೇಳಿ ಅವನು ಕೃತಿನ ಒಂದೇ ನೂಕಿಗೆ ಪಕ್ಕಕ್ಕೆ ತಡೆದ. ಕೃತಿ ನೇರವಾಗಿ ಹೋಗಿ ನೆಲದ ಮೇಲೆ ಬಿದ್ಲು. ರಾಣ ಅವಳ ಕಡೆ ಒಂದು ಸಲನೂ ತಿರುಗಿ ನೋಡದೆ ತನ್ನ ಕಾರ್ ತೊಗೊಂಡು ಅಲ್ಲಿಂದ ಸ್ಪೀಡಾಗಿ ಹೊಟ್ಟೋದ. ಇತ್ತ ಕೃತಿ ನೆಲದ ಮೇಲಿದ್ದ ಫ್ಲವರ್ ಪಾಟ್ಗೆ ಕೈ ತಗಲಿ ತನ್ನ ಕೈಯಿಂದ ಬರ್ತಿದ್ದ ರಕ್ತವನ್ನು ನೋಡ್ತಾ ಇದ್ಲು. ಅವಳ ಕಣ್ಣುಗಳಿಂದ ನೀರು ಬರ್ತಿತ್ತು. ಆದರೆ ಅವಳಿಗೆ ತನ್ನ ಕಾಯಕ್ಕಿಂತಲೂ ಜಾಸ್ತಿ ಆ ರಾಣ ಯಾರ ಪ್ರಾಣ ತೆಗೆಯೋಕೆ ಹೋಗ್ತಿದ್ದಾನೋ ಅವನ ಬಗ್ಗೆನೇ ಜಾಸ್ತಿ ಚಿಂತೆ ಆಗ್ತಿತ್ತು. ಕೃತಿಗೆ ಇವಾಗ ಏನು ಮಾಡಬೇಕು ಅಂತಾನೆ ಅರ್ಥನೇ ಆಗ್ತಿರ್ಲಿಲ್ಲ. ಅವಳು ತನಗೆ ತಾನೇ ಅಂದ್ಕೊಂಡ್ಳು, ಒಂದು ಕೆಲಸ ಮಾಡ್ತೀನಿ, ಆ ಸ್ವೀಟ್ ಆಡಿಗೆ ಹೇಳ್ತೀನಿ, ಅವಳೊಬ್ಬಳೇ ಆ ಮಿಸ್ಟರ್ XYZನ ತಡೆಯೋಕ್ಕೆ ಸಾಧ್ಯ. ಇಷ್ಟು ಹೇಳಿ ಅವಳು ತಕ್ಷಣ ತನ್ನ ಜಾಗದಿಂದ ಎದ್ದು ಒಳಗಡೆ ಬಂದಳು. ಆದರೆ ಅವಳು ರಾಜ್ ಮತ್ತು ಜುನೂನ್ ರೂಮ್ ಬಾಗಿಲ ಹತ್ರ ಬಂದ ತಕ್ಷಣ ಅವಳು ಕಂಡು ಆ ಡು ನಾಟ್ ಡಿಸ್ಟರ್ಬ್ ಅನ್ನೋ ಬೋರ್ಡ್ ಮೇಲೆ ಬಿತ್ತು. ಆದರೂ ಅವಳು ಬಾಗಿಲು ತೀರಾ ಹತ್ರ ಹೋದ್ಲು. ಆದರೆ ಮರುಕ್ಷಣವೇ ಅವಳು ಹಿಂದಿನ ಕಾಲಿಗೆ ಪೂರ್ತಿ ಓಡೋಕ್ಕೆ ಶುರು ಮಾಡಿದ್ಲು. ಯಾಕಂದರೆ ಆ ರೂಮ್ ಒಳಗಡೆ ಪೂರ್ತಿ ಒಂಥರ ವಿಚಿತ್ರವಾದ ಸೌಂಡ್ಗಳು ಕೇಳಿಸ್ತಿದ್ವು. ಅದನ್ನು ಕೇಳಿ ಕೃತಿಗೆ ಮೈಯೆಲ್ಲ ಜುಮ್ ಅಂದಾಗ ಆಗೋಯ್ತು. ಅವಳು ಮೆಟ್ಟಿಲುಗಳನ್ನ ಹತ್ತುತ್ತಾ ತನ್ನ ರೂಮ್ ಕಡೆ ಇಷ್ಟೊಂದು ಸ್ಪೀಡಾಗಿ ಓಡಿ ಬಂದಳು. ಅಂದರೆ ಅವಳು ಯಾವುದೋ ದೆವ್ವ ನೋಡಿದಾಗೆ ಇತ್ತು ಅವಳ ಮುಖದ ರಿಯಾಕ್ಷನ್. ರೂಮ್ಗೆ ಬಂದ ಮೇಲೂ ಅವಳಿಗೆ ನೆಮ್ಮದಿ ಸಿಗಲಿಲ್ಲ. ಅವಳು ತನ್ನ ಬೆಡ್ ಮೇಲೆ ಕೂತು ಇಡೀ ಮೈ ನಡುಕ್ತಾ ಕೂತಿದ್ಲು. ಇನ್ನೊಂದು ಕಡೆ ರಾಣ ಈ ಸಮಯದಲ್ಲಿ ಒಂದು ದೊಡ್ಡ ಗೋಡಾನ್ ಒಳಗಡೆ ಇದ್ದ. ಅಲ್ಲಿ ಅವನ ಎದುರುಗಡೆನೇ ಒಬ್ಬ ಮನುಷ್ಯನನ್ನು ಕಬ್ಬಿಣದ ಸರಪಳಿಗಳಿಂದ ಪೂರ್ತಿಯಾಗಿ ಕಟ್ಟಾಕಲಾಗಿತ್ತು. ಒಂದು ದಪ್ಪ ಸರಪಳಿ ಆ ಮನುಷ್ಯನ ಕುತ್ತಿಗೆಗೆ ನೇತಾಡ್ತಿತ್ತು ಮತ್ತು ರಾಣನ ಕಣ್ಣುಗಳು ನೇರವಾಗಿ ಅದರ ಮೇಲೆಯೇ ಇದ್ದವು. ರಾಣ ಅವನ ಕಡೆ ನೋಡ್ತಾ ಅಂದ, ಜನ ಕಳ್ಳತನ ಮಾಡಿದ್ರೆ ತಾವೆಲ್ಲ ಬಚ್ಚಿಡೋ ಥರ ಸಣ್ಣ ವಸ್ತುಗಳನ್ನ ಕಳ್ಳತನ ಮಾಡ್ತಾರೆ, ಆದರೆ ನೀನು ನೋಡಿದ್ರೆ ನೇರವಾಗಿ ನಾನು ಇಡೀ ಟ್ರಕ್ಕನ್ನೇ ಮಾಯ ಮಾಡಿಬಿಟ್ಟಿದ್ದೀ. ಸಲ ಅಷ್ಟೊಂದು ದೊಡ್ಡ ಟ್ರಕ್ಕನ್ನು ನೀನು ಒಳಗಡೆ ಬಚ್ಚಿಡ್ತೀಯಾ ಏನು? ಅವನ ಮಾತು ಕೇಳಿ ಆ ಮನುಷ್ಯನ ಗಂಟಲು ಪೂರ್ತಿ ಒಣಗಿ ಹೋಯಿತು. ಅವನ ಬೆನ್ನಲ್ಲಿ ಇವಾಗಲೇ ಸಿಕ್ಕಾಪಟ್ಟೆ ನೋವು ಮತ್ತು ನಡುಕ ಶುರುವಾಗ್ಬಿಡ್ತು. ರಾಣ ಆ ಮನುಷ್ಯನ ಹತ್ರ ಬಂದಂದ, ನೀನೇನಾದರೂ ನಾನು ಒಂದು ಸಣ್ಣ ವಜ್ರವನ್ನು ಕದ್ದಿದ್ರು ನಾನು ನಿನ್ನ ಈ ಇಡೀ ಪ್ರಪಂಚದಲ್ಲಿ ಎಲ್ಲಿದ್ದರೂ ಕೆಳ್ಕೊಂಡು ಬರ್ತಿದ್ದೆ. ಇನ್ನು ನೀನು ನೋಡಿದ್ರೆ ನಾನು ಇಡೀ ಟ್ರಕ್ಕನ್ನೇ ಕದ್ದುಬಿಟ್ಟಿದ್ಯಾ. ಆ ಟ್ರಕ್ ಒಳಗಡೆ ನನಗೆ ಕೋಟ್ಯಾಂತರ ರೂಪಾಯಿ ಇತ್ತು. ಹಾಗಿರ್ಬೇಕಾದ್ರೆ ನಾನು ನಿನ್ನ ಸುಮ್ಮನೆ ಹೆಂಗೆ ಬಿಡೋಕ್ಕೆ ಸಾಧ್ಯ? ಅದಕ್ಕೆ ನೋಡು, ನಿನಗೆ ಶಿಕ್ಷೆ ಕೊಡೋಕ್ಕಿಂತ ಮುಂಚೆನೇ ಆ ಟ್ರಕ್ ಇವಾಗ ನನ್ನ ಕೈ ಸೇರಿದೆ. ಹೀಗೆ ಹೇಳುವಾಗ ಅವನು ಗೋಡಾನ್ ಆಚೆ ಕಡೆ ನೋಡ್ದ. ಅಲ್ಲಿ ಹೊರಗಡೆಯಿಂದ ಒಂದು ದೊಡ್ಡ ಟ್ರಕ್ ಒಳಗಡೆ ಬರ್ತಿತ್ತು. ಆ ಮನುಷ್ಯನಿಗೆ ಆ ಟ್ರಕ್ಕನ್ನು ನೋಡ್ತಿದ್ದ ಹಾಗೆ ಪರಿಸ್ಥಿತಿ ಇನ್ನೂ ಕಾರಾಗೋಕ್ಕೆ ಶುರು ಆಗೋಯ್ತು. ಯಾಕಂದರೆ ಒಂದು ವೇಳೆ ಆ ಟ್ರಕ್ ಏನಾದರೂ ರಾಣಾಗೆ ಸಿಗದೇ ಇದ್ದಿದ್ರೆ ಅವನಿನ್ನು ಸ್ವಲ್ಪ ದಿನ ಬದುಕ್ತಿದ್ನೋ ಏನೋ. ಯಾಕಂದರೆ ಟ್ರಕ್ ಸಿಗೋವರೆಗೂ ರಾಣ ಅವನನ್ನು ಕೊಲ್ತಿರಲಿಲ್ಲ. ಆದರೆ ಇವಾಗ ಟ್ರಕ್ ಇವನ ಕೈ ಸೇರಿಬಿಟ್ಟಿದೆ ಅಂದರೆ ಇವನ ಲೈಫ್ ಪೂರ್ತಿಯಾಗಿ ಮುಗೀತು ಅಂತಾನೆ ಅರ್ಥ. ಆದರೆ ಅವನಿಗೆ ಯಾವ ಥರ ಶಿಕ್ಷೆ ಸಿಗುತ್ತೆ ಅನ್ನೋದು ಬರೀ ರಾಣಾಗೆ ಮಾತ್ರ ಗೊತ್ತಿತ್ತು. ರಾಣನ ಕಣ್ಣುಗಳು ಇನ್ನೂ ಕೂಡ ಆ ಮನುಷ್ಯನ ಕುತ್ತಿಗೆಗೆ ನೇತಾಡ್ತಿದ್ದ ಕಬ್ಬಿಣದ ದಪ್ಪ ಸರಪಳಿ ಮೇಲೆ ಇದ್ವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ.